ರಾಯಚೂರು ಜಿಲ್ಲೆಯ ಯರಗೇರ ಹೋಬಳಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕನ್ನೋ ಉದ್ದೇಶದಿಂದ ರಾಜಧಾನಿ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಕೂಗನ್ನು ಮುಟ್ಲಿ ಅನ್ನುವ ಉದ್ದೇಶಕ್ಕೆ ಈ ಒಂದು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಮ್ಮ ಯರಗೇರ ತಾಲೂಕು ರಚನೆ ಹೋರಾಟ ಸಮಿತಿಯ ಪರವಾಗಿ ಹಮ್ಮಿಕೊಂಡಿದ್ದು, ಈ ಒಂದು ಯಶಸ್ವಿಯಾಗಿ ಇವತ್ತು ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟಿದೆ. ಅಧಿಕಾರಿಗಳು ಈಗಾಗಲೇ ನಮ್ಮ ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಯವರ ಪರವಾಗಿ ಸ್ವೀಕರಿಸಿ ಒಳ್ಳೆಯ ಸ್ಪಂದನೆ ನೀಡಿದ್ದಾರೆ. ಈಗಾಗಲೇ ನಿಮ್ಮ ಯರಗೇರ ಗ್ರಾಮವು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡ್ಬೇಕಂತ ಹೇಳಿ ನಮ್ಮ ಸರ್ಕಾರದ ಮಟ್ಟದಲ್ಲಿ ಒಂದು ಪರಿಶೀಲನೆ ಹಂತದಲ್ಲಿದೆ. ಆ ಒಂದು ಉದ್ದೇಶಕ್ಕೆ ನಿಮ್ಮ ಹೋರಾಟಕ್ಕೆ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ತಿಳಿಸುವ ಅನ್ನೋ ಮಾತನ್ನು ಮಾನ್ಯ ಅಧಿಕಾರಿಗಳು ತಮ್ಮ ಮನವಿ ಪತ್ರ ಸ್ವೀಕರಿಸಿದ ನಂತರ ತಿಳಿಸಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ತಿಪ್ಪರಾಜ್ ಹವಾಲ್ದಾರ್ ಮತ್ತು ಬುಡದಿ ರಾಮದಾಸ್ ಸ್ವಾಮಿ ತಾತನವರ ಮತ್ತು ವಿಜಯ್ ಕುಮಾರ್ ಪಾಟೀಲ್ ಶಾವಂತಗಿರಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಹೋರಾಟ ಸಮಿತಿಯ ಪರವಾಗಿ ಮನವಿ ಪತ್ರವನ್ನು ಈಗಾಗಲೇ ಸಲ್ಲಿಸಿದ್ದೇವೆ. ನಮ್ಮ ಬೇಡಿಕೆ ಇಷ್ಟೇ, ಯರಗೇರ ಹೋಬಳಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕನ್ನೋ ಉದ್ದೇಶ ಮಾತ್ರ ಇದೆ. ಥ್ಯಾಂಕ್ ಯು ಸರ್. ಸರ್, ಸ್ವಾತಂತ್ರ್ಯ ಬಂದಾಗಲಿಂದ ಇವತ್ತು ರಾಯಚೂರು ಜಿಲ್ಲೆಗೆ ಸತತವಾಗಿ ಅನ್ಯಾಯ ಆಗ್ತಾ ಇದೆ. ಯಾವುದೇ ಸರ್ಕಾರ ಬಂದ್ರು ಕೂಡ, ನಮ್ಮ ಸರ್ಕಾರ ಇದ್ರು ಕೂಡ, ಕಾಂಗ್ರೆಸ್ ಸರ್ಕಾರ ಇದ್ರು ಕೂಡ ಇವತ್ತು ನಮ್ಮ ಜನಸಾಮಾನ್ಯರ ಬೇಡಿಕೆಗಳು ಈಡೇರಿಲ್ಲ. ಅದರಲ್ಲೂ ವಿಶೇಷವಾಗಿ ರಾಯಚೂರು ಗ್ರಾಮೀಣ ಕ್ಷೇತ್ರ ಇವತ್ತು ಯರಗೇರ ನಮ್ಗೆ ಹೆಡ್ ಕ್ವಾರ್ಟರ್. ಇಡೀ ಕರ್ನಾಟಕ ರಾಜ್ಯದಲ್ಲಿ ಭೌಗೋಳಿಕವಾಗಿ 2ನೇ ಅತಿ ದೊಡ್ಡ ತಾಲೂಕು. ಹಾಗಾಗಿ ಆ ತಾಲೂಕನ್ನ ವಿಭಜನೆ ಮಾಡಿ ಆಡಳಿತಾತ್ಮಕ ದೃಷ್ಟಿಯಿಂದ ಕೂಡ, ಅಭಿವೃದ್ಧಿಯಾತ್ಮಕ ದೃಷ್ಟಿಯಿಂದ ಕೂಡ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಳ್ಳೇದಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ನಿಜಾಮುದ್ದೀನ್ ಅವರು ಮತ್ತೆ ಸನ್ಮಾನ್ಯ ಬಸವರಾಜ್ ಅವರ ನೇತೃತ್ವದಲ್ಲಿ ಇವತ್ತು ರಾಯಚೂರಲ್ಲಿ ಸಾಕಷ್ಟು ಹೋರಾಟಗಳಾದವು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಮನವಿಗಳಾದವು, ಸಂಬಂಧಪಟ್ಟ ಸಚಿವರ ಕಂದಾಯ ಮಂತ್ರಿಗಳು ಕೂಡ ಮುಂದೆ ಮನವಿಯನ್ನಾದವು. ಏನು ಮನವಿಗೆ ಅವರು ಸ್ಪಂದನೆ ನೀಡಿರದ ಕಾರಣಕ್ಕೆ ಇವತ್ತು ಸನ್ಮಾನ್ಯ ಪರಮ ಪೂಜ್ಯ ನಮ್ಮ ಬುಡದಿನಿಯ ತಾತನವರ ನೇತೃತ್ವದಲ್ಲಿ ಇವತ್ತು ಏನು ಬೆಂಗಳೂರಿನ ರಾಜಧಾನಿಗೆ ಇವತ್ತು ಈ ಹೋರಾಟ ಬಂದಿದೆ. ಈ ಹೋರಾಟಕ್ಕೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತಕ್ಕಂಥ ಆಶಾಭಾವನೆಯಿಂದ ಅಲ್ಲಿಯ ಸ್ಥಳೀಯ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರೋದ್ರಿಂದ ಅವರು ಕೂಡ ಈ ಒಂದು ಏನು ನ್ಯಾಯಯುತವಾಗಿರತಕ್ಕಂಥ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಸದನದಲ್ಲಿ ಅವರು ಕೂಡ ಧ್ವನಿ ಎತ್ತಾರೆ ಅಂತಕ್ಕಂಥ ಆಶಾಭಾವನೆಯಿಂದ ಇವತ್ತು ಇಲ್ಲಿಗೆ ಬಂದಿದೆ. ಅವ್ರು ಆಗಸ್ಟ್ 15ನೇ ತಾರೀಕು ಏನಾದ್ರು ನಮ್ಗೆ ಘೋಷಣೆ ಮಾಡಿಲ್ಲ, ತಾಲೂಕಾ ಯರಗೇರ ಅಂತ ಘೋಷಣೆ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಹೋರಾಟಗಾರರ ಜೊತೆ ನಾನು ಕೂಡ ಸೇರಿ ಬೆಂಗಳೂರಿನವರೆಗೆ ಪಾದಯಾತ್ರೆ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಮಯದಲ್ಲಿ ಹೇಳ್ತೇನೆ. ಸಿಕ್ಕಿದೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ಮನವಿ ಪತ್ರವನ್ನ ಸ್ವೀಕರಿಸಿ, ಆಮೇಲೆ ಈ ಹೋರಾಟಗಾರರಲ್ಲಿ ಒಂದು 5 ಜನ ಪ್ರಮುಖರನ್ನ ಕೂಡ ಕರೆದಿದ್ದಾರೆ. ಅಲ್ಲಿ ಹೋಗಿ ಅವರು ಜೊತೆ ಮಾತನಾಡ್ತೀವಿ. ಯಾಕಂದ್ರೆ ಹೋರಾಟ ನಮ್ಗೆ ಯಾವ್ದು ಸ್ಪಂದನೆ ಸಿಗಲ್ಲ, ಅವಾಗ ಹೋರಾಟ ಮಾಡ್ಬೇಕಾಗ್ತದೆ. ಹೀಗಾಗಿ ಅವ್ರ ಸ್ಪಂದನೆ ಸಿಕ್ಕಿದೆ, ಆಶಾಭಾವನೆಯಲ್ಲಿ ಇದ್ದೀವಿ. ಬೆಂಗಳೂರಿಗೆ ಬಂದವರು ಕೂಡ ಸಾರ್ಥಕತೆ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು ಸರ್. ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲೇಬೇಕು. ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲೇಬೇಕು. ಸರ್ ಈ ಕಡೆ ತೋರಿಸಿ ಸರ್. ಅಧ್ಯಕ್ಷ